ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು RCMನ ಹರಿತ ಸಂಜೀವಿನಿ ಸಾಯಿಲ್ ಹೆಲ್ತ್ ಉತ್ಪನ್ನದ ಬಗ್ಗೆ ತಿಳ್ಕೊಳ್ಳೋಣ. ಈ ಹರಿತ ಸಂಜೀವಿನಿ ಸಾಯಿಲ್ ಹೆಲ್ತ್ ಉತ್ಪನ್ನ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಎಲ್ಲ ರೀತಿಯ ಮಣ್ಣುಗಳಿಗೆ ಅನುಗುಣವಾಗುವಂತೆ ಇದನ್ನ ತಯಾರಿಸಲ್ಪಟ್ಟಿದೆ. ಇದು ರೈತ ಸ್ನೇಹಿಯಾಗಿದ್ದು ಇಳುವರಿಯನ್ನು ಹೆಚ್ಚು ಮಾಡೋದ್ರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ರೈತರು ತಮ್ಮ ಬೆಳೆಗಳು ಚೆನ್ನಾಗಿ ಬೆಳಿಬೇಕು ಎಂದು ರಾಸಾಯನಿಕಗಳು ಅಥವಾ ಜೈವಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕ್ತಾರೆ. ಇದು ಮಣ್ಣಿಗೆ ಬೇಕಾದಂತಹ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳಿಗೆ ಆಹಾರ ತಯಾರು ಮಾಡುವುದಲ್ಲದೆ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತೆ. ಈ ಸಾಯಿಲ್ ಹೆಲ್ತ್ ಸ್ಪೆಷಲ್ ಮಣ್ಣಿನ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಅದರ ತೂಕಕ್ಕಿಂತ 7 ಪಟ್ಟು ಹೆಚ್ಚಿಸಲು ಬೆಳೆಗಳಿಗೆ ಸಹಾಯ ಮಾಡುತ್ತೆ. ಅಲ್ಲದೆ ಇದರ ಬಳಕೆ ಬೇರುಗಳ ಮೂಲಕ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನ 4-5 ದಿನಗಳ ಸಮಯದಲ್ಲಿ ತಲುಪಿಸಲು ಮಣ್ಣಿನ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಇದರಿಂದ ಮಣ್ಣಿನ ಆರೋಗ್ಯ ಅಷ್ಟೇ ಅಲ್ಲದೆ ಬೆಳೆಯ ಗುಣಮಟ್ಟ ಮತ್ತು ಇಳುವರಿ ಕೂಡ ಹೆಚ್ಚುತ್ತದೆ. ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದು ಆರ್ಗ್ಯಾನಿಕ್ ಉತ್ಪನ್ನವಾಗಿದೆ. ಎಲ್ಲ ರೀತಿಯ ತರಕಾರಿ ಹಣ್ಣುಗಳನ್ನು ಬೆಳೆಯುವ ರೈತರು ಈ ಉತ್ಪನ್ನವನ್ನು ಒಮ್ಮೆ ಟ್ರೈ ಮಾಡಲೇಬೇಕು. RCMನ ಈ ಉತ್ಪನ್ನವನ್ನು ಮಾವು, ದಾಳಿಂಬೆ, ಮೋಸಂಬಿ, ಕಿತ್ತಳೆ, ಪಪ್ಪಾಯ, ನಿಂಬೆ, ದ್ರಾಕ್ಷಿ, ಪೇರಳೆ, ಆಮ್ಲ, ಸಪೋಟ, ಅಂಜೂರ, ಸೀತಾಫಲ, ಸೇಬು, ನೇರಳೆ, ಲೀಚಿ, ಅನಾನಸ್, ಮರಸೇಬು, ಹುಣಸೆಹಣ್ಣು, ಗೋಡಂಬಿ, ಬಾದಾಮಿ ಮುಂತಾದ ಹಣ್ಣಿನ ಬೆಳೆಗಳಿಗೆ ಉಪಯೋಗಿಸಬಹುದು. ಇದರ ಜೊತೆ ಎಲ್ಲಾ ರೀತಿಯ ತರಕಾರಿಗಳು, ಹೂಗಿಡಗಳು ಮತ್ತು ಇತರ ಬೆಳೆಗಳಾದ ಅಕ್ಕಿ, ಗೋಧಿ, ಹತ್ತಿ, ಜೋಳ, ಟೀ ಸೊಪ್ಪು ಮತ್ತು ಕಬ್ಬಿನ ಬೆಳೆಗೂ ಸಹ ಇದನ್ನ ಉಪಯೋಗಿಸಬಹುದು. ಹಾಗಿದ್ದಾಗ ಈ ಉತ್ಪನ್ನವನ್ನ ಯಾವ ರೀತಿ ಉಪಯೋಗಿಸೋದು? ಒಂದು, ಬಿತ್ತನೆ ಬೀಜಕ್ಕೆ ಬೆರೆಸಿ ಇದನ್ನ ಕೊಡಬಹುದು. ಎರಡನೆಯದು ಡ್ರಿಚಿಂಗ್ ಅಥವಾ ಡ್ರಿಪ್ಸ್ ಮೂಲಕ ಕೂಡ ಗಿಡಗಳಿಗೆ ಇದನ್ನ ತಲುಪಿಸಬಹುದು. ಹರಿತ ಸಂಜೀವಿನಿ ಸಾಯಿಲ್ ಹೆಲ್ತ್ ಸ್ಪೆಷಲ್ ಪ್ರತಿ ಎಕರೆಗೆ 500 ಗ್ರಾಂನಷ್ಟು ಉಪಯೋಗಿಸಬೇಕು. ಇದನ್ನ ನಾವು 2 ಡೋಸ್ ಮೂಲಕ ಕೊಡಬೇಕಾಗುತ್ತದೆ. ಒಂದು, ಹೂ ಬಿಡುವ ಸಮಯದಲ್ಲಿ, ಎರಡನೆಯದು ಕಾಯಿ ಬಿಡುವ 30 ದಿನಕ್ಕಿಂತ ಮುಂಚೆ ಅಥವಾ ಕಾಯಿ ಬೆಳೆಯುವ ಸಮಯದಲ್ಲಿ ಇದನ್ನ ನೀಡಬೇಕಾಗುತ್ತದೆ. ತರಕಾರಿ ಅಥವಾ ಬೇರೆ ಬೆಳೆಗಳಿಗೆ ಮೊದಲನೇ ಡೋಸು ಬಿತ್ತನೆ ಮಾಡುವ ಸಮಯದಲ್ಲಿ ನೀಡಬೇಕಾಗುತ್ತದೆ. ಎರಡನೆಯ ಡೋಸನ್ನು ಹೂ ಬಿಡುವ ಸಮಯದಲ್ಲಿ ನೀಡಬೇಕಾಗುತ್ತದೆ. ಹರಿತ ಸಂಜೀವಿನಿ ಸಾಯಿಲ್ ಹೆಲ್ತ್ ಸ್ಪೆಷಲ್ ಅನ್ನ ಬೇರೆ ಎಲ್ಲ ಫರ್ಟಿಲೈಸರ್ಸ್ ಜೊತೆ ಸಹ ಬಳಸಬಹುದು.